ದೇವಸ್ಥಾನ ಅಡ್ಡ ಆಗಿದೆ ಅಂತ ಕೆಲ ಕಿಡಿಗೇಡಿಗಳು ದೇವಸ್ಥಾನವನ್ನೇ ಧ್ವಂಸ ಮಾಡಿಬಿಟ್ಟಿದ್ದಾರೆ. ರಾತ್ರೋರಾತ್ರಿ ದೇವಸ್ಥಾನವನ್ನು ಧ್ವಂಸ ಮಾಡಿ ಕೆಳಗೆ ಕೆಡವಿಬಿಟ್ಟಿದ್ದಾರೆ. ಯಾಕಂದರೆ ಬಾರನ್ನು ಕಟ್ಟಿಸಬೇಕು, ಅದಕ್ಕೋಸ್ಕರ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನೇ ಕೆಡವಿದ್ದಾರೆ. ಕೆಲ ಕಿಡಿಗೇಡಿಗಳು JCBಯನ್ನು ಬಳಸಿ ನೆಲಸಮ ಮಾಡಿಬಿಟ್ಟಿದ್ದಾರಂತೆ. ಯಾಕಂದರೆ ಬಾರನ್ನು ಕಟ್ಟಿಸಬೇಕು, ದೇವಸ್ಥಾನ ಬೇಡ ಬಾರ್ ಬೇಕು ಅನ್ನುವಂಥ ರೀತಿಯಲ್ಲಿ ಆಂಜನೇಯ ಸ್ವಾಮಿಯ ಒಂದು ದೇವಸ್ಥಾನವನ್ನೇ ನೆಲಸಮ ಮಾಡಿಬಿಟ್ಟಿದ್ದಾರೆ ಕೆಲ ಕಿಡಿಗೇಡಿಗಳು. ಹೊಸಕೋಟೆ ತಾಲೂಕಿನ ನಂದಗುಡಿ ಏನಿದೆ ಅಲ್ಲಿ ನಡೆದಂತಹ ಒಂದು ಘಟನೆ ಇದು. JCBಯನ್ನು ತಂದು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕೆಡವಿಬಿಟ್ಟಿದ್ದಾರೆ ಕೆಲ ಕಿರಾತಕರು. ಈ ಒಂದು ವಿಚಾರವಾಗಿ ಕಳೆದ ಕೆಲ ದಿನಗಳಿಂದ ಬಾರ್ಗೆ ಅನುಮತಿಯನ್ನು ಕೊಡಿ ಅಂತ ಕೆಲವರು ಅರ್ಜಿಯನ್ನು ಹಾಕಿರ್ತಾರೆ, ಬಾರ್ ಬೇಕು ನಮಗೆ ಅಂತ ಹೇಳಿ. ಆದರೆ ಬಾರ್ ಬಳಿಯೇ ಒಂದು ದೇವಸ್ಥಾನ ಇರೋದ್ರಿಂದ ಅನುಮತಿ ನೀಡಬಾರ್ದು ಅಂತ ಕೆಲವರು ಹೇಳಿರ್ತಾರೆ. ಹೀಗಂತ ಅಬಕಾರಿ ಇಲಾಖೆಗೆ ಅರ್ಜಿಯನ್ನು ಹಾಕಿರ್ತಾರೆ ದೇವಸ್ಥಾನದ ಸಮಿತಿಯವರು. ಹೀಗಾಗಿ ಬಾರ್ ಲೈಸೆನ್ಸ್ಗೆ ಏನು ಇವತ್ತು ಒಂದು ದೇವಸ್ಥಾನ ಅಡ್ಡಿಯಾಗಿದ್ದಾರೆ, ಅದಕ್ಕೋಸ್ಕರ ದೇವಸ್ಥಾನವನ್ನು ಧ್ವಂಸ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ನಂದಗುಡಿ ಪೊಲೀಸರಿಗೆ ಮಾಹಿತಿ ಕೂಡ ನೀಡಿದ್ದಾರೆ ಸ್ಥಳೀಯರು. ಈ ಒಂದು ವಿಚಾರವಾಗಿ ಸ್ಥಳಕ್ಕೆ ಪೊಲೀಸರು ಮತ್ತು ದೇವಸ್ಥಾನದ ಭಕ್ತರೆಲ್ಲರೂ ಕೂಡ ವಿಚಾರ ತಿಳಿದಿಂದ ಬಂದಿದ್ದಾರೆ. ಯಾಕಂದರೆ ಬೆಳಗ್ಗೆ ಹೋಗಿ ನೋಡಿದಾಗ ಗೊತ್ತಾಗಿದೆ ಈ ಒಂದು ವಿಚಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಗ್ರಾಮ ಏನಿದೆ ಅಲ್ಲಿ ಆಗಿರುವಂತಹ ಘಟನೆ ಇದು. ನಿಜಕ್ಕೂ ಕೂಡ ನೋಡಿ ನಮ್ಮ ಜನ ಎಷ್ಟರ ಮಟ್ಟಿಗೆ ಕೆಳಗಿಳಿತಾರೆ, ಹೆಂಗೆ ಯೋಚನೆ ಮಾಡ್ತಾರೆ ಅನ್ನೋದು ಕೂಡ ಇದರಲ್ಲಿ ಗೊತ್ತಾಗ್ತಾ ಇದೆ. ಅಲ್ಲರಿ, ನಿಮಗೆ ದೇವಸ್ಥಾನ ಬೇಕಾಗಿಲ್ಲ, ಕುಡಿಯೋಕೆ ಕುಡಿದು ಹಾಳಾಗೋಕೆ ಬಾರು ಬೇಕು ಅಂತ ಹೇಳಿ ಇದ್ದಂತಹ ಒಂದು ದೇವಸ್ಥಾನವನ್ನು ಕೆಡವಿ ಹಾಕಿದ್ದಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ದೊಡ್ಡ ಮಟ್ಟಕ್ಕೆ ಹೋಗೋ ಥರ ಕಾಣ್ತಾ ಇದೆ. ಯಾಕಂದರೆ ಯಾವುದೋ ಒಂದು ದೇವಸ್ಥಾನ ಅಲ್ಲ ಅದು. ಆಂಜನೇಯನ ಭಕ್ತರು ಈಗ ಸಿಟ್ಟಿಗೆ ಅದು ನಿಲ್ತಾರೆ, ಪ್ರಶ್ನೆ ಮಾಡ್ತಾರೆ, ಅಲ್ಲಿಗೆ ಬಂದು ಹೋರಾಟ ಕೂಡ ಮಾಡಬಹುದು. ಈ ಒಂದು ವಿಚಾರದಲ್ಲಿ ಮಾತನಾಡಬೇಕು. ಬಜರಂಗ ದಳ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಏನೇ ಇದೆ, ಹಿಂದೂ ಪರ ಸಂಘಟನೆಗಳೇನಿದೆ, ಮಾತನಾಡಬೇಕಿಂತ ವಿಚಾರವಾಗಿ. ಒಂದು ಬಾರ್ಗೋಸ್ಕರ ಬೆಳೆಸ್ತಾರೆ ಅಂತ ನೀವು ನೋಡುತ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಲ್ಲಿ, ಹೆಂಗೆ ಬೆಳೆಸಿದ್ದಾರೆ ಅಂತ. ಅಲ್ಲೆಲ್ಲ ಒಂದು ದೇವಸ್ಥಾನ ಇದೆ ಅನ್ನೋದಕ್ಕೆ ಎಲ್ಲ ರೀತಿಯ ಒಂದು ಸಾಕ್ಷಿ ಇದೆ. ದೇವಸ್ಥಾನಕ್ಕೆ ಆ ಒಂದು ಸಮಿತಿ ಇದೆ. ಆ ಒಂದು ನೀವು ಬಾರಿಗೆ ಲೈಸೆನ್ಸ್ ಕೊಡಬೇಡಿ ಅಂತ ಅರ್ಜಿ ಕೂಡ ಹಾಕಿರ್ತಾರೆ ಕಂದಾಯ ಇಲಾಖೆಗೆ. ಯಾಕೆ ಅಂದರೆ ದೇವಸ್ಥಾನ ಇದೆ ನೋಡಿ. ಒಂದು ಬಾರು ನಾವು ಓಪನ್ ಮಾಡಬೇಕಂದ್ರೆ ಸುತ್ತಮುತ್ತ ದೇವಸ್ಥಾನ ಇರ್ಬೋದು, ಮತ್ತು ಒಂದು ಶಾಲೆ ಇರಬಾರ್ದು, ದೂರ ಇರಬೇಕು, ಇಷ್ಟು ಮೀಟರ್ ದೂರದಲ್ಲಿ ಇರಬೇಕು ಬಾರು ಅಂತ ನಿಯಮನೇ ಇದೆ. ನೀವು ನೋಡುತ್ತಾ ಇರ್ಬೋದು ಆಂಜನೇಯ ಸ್ವಾಮಿ ಒಂದು ಗಜೆ ಯಾವ ರೀತಿಯ ಗದೆಯನ್ನು ಬಿಸಾಕಿ ಹೊಡೆದಾಕಿದ್ದಾರೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಜಾಗದಲ್ಲಿ ಏನೇನು ಒಂದು ವಸ್ತುಗಳಿದೆ ಅವೆಲ್ಲವನ್ನು ಕೂಡ ಹೊಡೆದು ಬಿಸಾಕಿರುವಂಥದ್ದು JCBಯನ್ನು ತಂದು ಬಿಸಾಕಿದ್ದಾರೆ ಕೆಲ ಕಿಡಿಗೇಡಿಗಳು. ಈ ಒಂದು ವಿಚಾರವಾಗಿ ಇದು ದೇವಸ್ಥಾನ ಬಾರ್ ಕಟ್ಟೋಕೆ ಅಡ್ಡಿಯಾಗುತ್ತೆ ಅಂತ ಹೇಳಿ ಬೆಳಗ್ಗೆ ಅಲ್ಲ ರಾತ್ರೋರಾತ್ರಿ ಬಂದು ಯಾರಿಗೂ ಕೂಡ ಗೊತ್ತಾಗಿಲ್ಲದಂತೆ ಕಳ್ಳರ ರೀತಿ ಬಂದು ಈ ಒಂದು ದೇವಸ್ಥಾನವನ್ನು ಧ್ವಂಸ ಮಾಡಿರುವಂಥದ್ದು. ನಿಜಕ್ಕೂ ಕೂಡ ಇದರಿಂದ ಯಾರು ಕೂಡ ಮೆಚ್ಚೋಕ್ಕಾಗಲ್ಲ. ಏನು ಈ ಒಂದು ಘಟನೆ ನಡೆದಿರುವಂಥದ್ದು ಎಲ್ಲಿ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಗ್ರಾಮ ಏನಿದೆ ಅಲ್ಲಾಗಿದೆ. ಒಂದು ದೊಡ್ಡ ಮಟ್ಟದ ಒಂದು ಗಲಾಟೆಗೆ ಗೊಂದಲಕ್ಕೆ ಕಾರಣ ಆದರೂ ಆಗಬಹುದು ಈ ಒಂದು ವಿಚಾರ ಮುಂದಿನ ದಿನಗಳಲ್ಲಿ. ಯಾಕಂತಂದರೆ ದೇವಸ್ಥಾನವನ್ನೇ ಬೆಳೆಸಿದಾರಲ್ಲ, ಇದಕ್ಕೆ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಕೂತಿದ್ದೀರಾ ದೇವರ ಘಟನೆ ದೇವಸ್ಥಾನದ್ದು 30 ವರ್ಷದಿಂದ ದೇವಸ್ಥಾನ ಇಲ್ಲಿ ನಡೀತಾ ಇತ್ತು. ಸುಮಾರು ಆಕ್ಸಿಡೆಂಟ್ಗಳಾಗ್ತಾ ಇತ್ತು. ನಾವು ಸಾರ್ವಜನಿಕ ಸೇರಿ ದೇವಸ್ಥಾನ ಕಟ್ಟಿದ್ರಿ. ಸುಮಾರು ಫಂಕ್ಷನ್ ನಡೀತಾ ಇತ್ತು. ರಾತ್ರಿ ಬಂದು JCB ತಗೊಂಬಂದು ಯಾರೋ ಈ ಥರ ಧ್ವಂಸ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಏನು ಅಲ್ಲ, ಯಾವ ಉದ್ದೇಶಕ್ಕಾಗಿ ಈ ಥರ ಮಾಡಿರೋ ಉದ್ದೇಶ ಏನಿಲ್ಲ ಸರ್. ನಮ್ದು ಬೇರೆಯವ್ರಿಗೆ ಅವ್ರಿಗೆ ಉದ್ದೇಶ ಏನಿರಲ್ಲ ಸರ್. ಈ ಥರ ಗುಜರಾತಿಗೆ ಸೇರಿಸೋರು ಅಂತ ಯಾರೋ ಬೋರ್ಡ್ ಹಾಕಿದ್ರಂತೆ. ನಾವು ನೋಡಿಲ್ಲ ಬೋರ್ಡು, ನಾವು ನೋಡಿದರೆ ಉಡ್ಸಿ ಹಾಕಿದ್ದಾರೆ. ಯಾರು ಉಡ್ಸಿಯವರೋ ಗೊತ್ತಿಲ್ಲ. ಗುಜರಾತಿಗೆ ಬರ್ದಾಗಿಂದ ಯಾರು ಬಂದೈತೆ ದಬ್ಬೆ ಹಾಕಿದ್ದಾರೆ ಸರ್. ನೈಟ್ 2 ಗಂಟೆಯಲ್ಲಿ ಸರ್. ಏನು ನಿಮಿಷ ಏನು ನಿತ್ಯ ಪೂಜೆಗಳು ನಡೀತಾ ಇತ್ತು ದೇವಸ್ಥಾನ? ಡೈಲಿ ಪೂಜೆ ನಡೀತಾ ವಾರ ಏನಾಗಿರ್ಬೋದು? ಯಾವ ಕಾರಣಕ್ಕಾಗಿ ದಬ್ಬಿರ್ಬೋದು? ಯಾವ ಕಾರಣಕ್ಕಾಗಿ ಗುಜರಾತಿಗೆ ಸೇರಿಸ್ಬಿಟ್ಟವ್ರ ಅಂತ ಹೇಳಿಬಿಟ್ಟು ದಬ್ಬೆ ಹಾಕಿದ್ದಾರೆ. ಏನೋ ಅವ್ರಿಗೇನೋ ತೊಂದರೆ, ದೇವಸ್ಥಾನ ತೊಂದರೆ ಇದ್ದರೆ ದಬ್ಬೆ ಹಾಕಿರ್ಬೋದು ಸರ್. ನಮ್ಗೆ ಅದು ಗೊತ್ತಿಲ್ಲ ಸರ್. ಈಗ ಏನು ಒಂದು ಮಾತು ನಾವೇ ದೇವಸ್ಥಾನ ಕಟ್ತೀವಿ, ಒಂದು ಮಾತು ನಮಗೆ ಹೇಳಿಲ್ಲ ಸರ್. ರಾತ್ರಿ ದಬ್ಬಿದ್ದಾರೆ. ರಾತ್ರಿ ಒಂದು 2-2:30-3 ಗಂಟೆಲಿ ದಬ್ಬೇಕಿದ್ದಾರೆ. ಏನ್ರಲ್ಲಿ ದಬ್ಬಿರ್ಬೋದು? JCBನಲ್ಲಿ ದಬ್ಬೇಕಾಗುತ್ತೆ. JCBನೇ ಓಡಾಡಿದ್ದೆ ಸರ್. ಹಾಂ, ಅಷ್ಟೇ ಸರ್. ನಮ್ಗೆ ದೇವಸ್ಥಾನ ಕಟ್ಕೊಡೋ ಮದುವೆ ಮಾಡ್ಕೊಡ್ತೀವಿ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಪೊಲೀಸರು ಕೊಡ್ತಾರೆ. ಏನಾಗಬೇಕು ನಿಮಗೆ ಲಾಸ್ಟ್ಗೆ? ನಮಗೆ
ದೇವಸ್ಥಾನ ಕಟ್ಕೊಳ್ಳೋದು ಯಾವ ಥರ ಇತ್ತು ಆ ಥರ ಕಟ್ಕೊಳ್ಳಿ ಸರ್. ಉಂಡಿ ಕಳ್ತನ ಮಾಡಿದ್ದಾರೆ. ಎಷ್ಟು ಹೋಗಿದೆ ಉಂಡಿನಲ್ಲಿ? ಉಂಡಿನಲ್ಲಿ ಎಷ್ಟಿರ್ತಾರೆ ಗೊತ್ತಿಲ್ಲ ಸರ್. ಉಂಡಿ ದೊಡ್ಡದು ಒಡವೆ ಇತ್ತು, ದೇವ್ರದ್ದು ಮುಖವಾಡಿ ಇತ್ತು, ಮುಖವಾಡಿನ ಕಿತ್ಕೊಂಡೋಗಿದ್ದಾರೆ. ಉಂಡಿ ಮುಖವಾಡಿ ಎರಡು ಕಿತ್ಕೊಂಡೋಗಿದ್ದಾರೆ ಅವರೇ ಸರ್. ಇವೆಲ್ಲ ನಮ್ಗೆ ದೇವಸ್ಥಾನ ಕಟ್ಟಿ ಅವೆಲ್ಲ ಕೊಡ್ಬೇಕು ಸರ್. ಇವ್ರಿಗೆ ಶಿಕ್ಷೆ ಆಗಬೇಕು ಅಂತೀರಿ? ಶಿಕ್ಷೆ ಆಗ್ತದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.